Hello everyone, I am Santosh. Today we are going to discuss the very important topic in artificial intelligence, that is about components of predicate logic or first order logic. ಆಲ್ರೆಡಿ ನಾವು ಪ್ರೆಡಿಕೇಟ್ ಲಾಜಿಕ್ ಅಂದರೆ ಏನು ಅಂತ ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಯಾವುದನ್ನು ಪ್ರೊಪೊಸಿಷನ್ ಲಾಜಿಕಲ್ಲಿ ಮಾಡೋಕ್ಕಾಗೋದಿಲ್ಲೋ ಅದನ್ನೆಲ್ಲ ನಾವು ಪ್ರೆಡಿಕೇಟ್ ಲಾಜಿಕಲ್ಲಿ ಎ ಐಗೆ ತಿಳಿಸೋ ಥರ ನಾವು ಮಾಡ್ಬೋದು. ಆ್ಯಂಡ್ ಎ ಐ ಮಸ್ಟ್ ಡೀಲ್ ವಿತ್ ಆಬ್ಜೆಕ್ಟ್ಸ್, ದೇರ್ ಪ್ರಾಪರ್ಟೀಸ್ ಆ್ಯಂಡ್ ರಿಲೇಷನ್ಶಿಪ್. ಅದಕ್ಕೋಸ್ಕರ ವಿ ನೀಡ್ ಪ್ರೆಡಿಕೇಟ್ ಲಾಜಿಕ್. ಆಬ್ಜೆಕ್ಟ್ ಅಂದರೆ ಏನು? ಸಂತೋಷ್ ಈಸ್ ಎ ಪರ್ಸನ್, ಸಿಂಪಲ್ ಆಬ್ಜೆಕ್ಟ್ ಈ ಥರ ರಿಪ್ರೆಸೆಂಟ್ ಮಾಡೋರಿದ್ರೆ, ಅಥವಾ ಪ್ರಾಪರ್ಟೀಸ್ ಆಫ್ ಸಂತೋಷ್, ಸಂತೋಷ್ ಈಸ್ ವೆರಿ ಟಾಲ್, ಅಥವಾ ರಿಲೇಷನ್ಶಿಪ್ ಹೇಳೋದಾದರೆ ಸಂತೋಷ್ ರೀಡ್ಸ್ ಬುಕ್. ಈ ಥರ ನಾವು ಇನ್ಫಾರ್ಮೇಷನನ್ನು ಸ್ಟೋರ್ ಮಾಡೋರಿದ್ರೆ ಅದಕ್ಕೋಸ್ಕರ ವಿ ನೀಡ್ ಪ್ರೆಡಿಕೇಟ್ ಲಾಜಿಕ್. ಆ್ಯಂಡ್ ಓನ್ಲಿ ಪ್ರೆಡಿಕೇಟ್ ಲಾಜಿಕ್ ಕ್ಯಾನ್ ಎಕ್ಸ್ಪ್ರೆಸ್ ದೀಸ್ ಪ್ರಾಪರ್ಟೀಸ್. ಇದನ್ನು ಓನ್ಲಿ ಪ್ರೆಡಿಕೇಟ್ ಲಾಜಿಕ್ಗೆ ಮಾತ್ರ ಪಾಸಿಬಿಲಿಟಿ ಇದೆ ಇದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ. ಬಟ್ ಪ್ರೊಪೊಸಿಷನ್ ಲಾಜಿಕಲ್ಲಿ ಏನು ಮಾಡ್ತಾ ಇದ್ವಿ, ಓನ್ಲಿ ಟ್ರೂ ಫಾಲ್ಸ್ ಸ್ಟೇಟ್ಮೆಂಟನ್ನು ಎ ಐಗೆ ನಾವು ಎ ಐನಲ್ಲಿ ಸ್ಟೋರ್ ಮಾಡ್ತಾ ಇದ್ವಿ, ಅದಕ್ಕೆ ಅದಷ್ಟೇ ಆನ್ಸರ್ ಮಾಡ್ತಾ ಇತ್ತು ಟ್ರೂ ಆರ್ ಫಾಲ್ಸ್ ವೇನಲ್ಲಿ. ಬಟ್ ರಿಯಲ್ ವರ್ಲ್ಡಲ್ಲಿ ಎಲ್ಲ ಟ್ರೂ ಫಾಲ್ಸ್ ವೇನಲ್ಲಿನೇ ಇನ್ಫಾರ್ಮೇಷನ್ ಇರೋದಿಲ್ಲ. ಅದಕ್ಕೋಸ್ಕರ ವಿ ನೀಡ್ ಪ್ರೆಡಿಕೇಟ್ ಲಾಜಿಕ್. ಲೆಟ್ ಅಸ್ ಸಿ ವಾಟ್ ಆರ್ ದಿ ಕಾಂಪೊನೆಂಟ್ಸ್ ಆಫ್ ಪ್ರೆಡಿಕೇಟ್ ಲಾಜಿಕ್. ಯಾವ್ಯಾವ ಕಾಂಪೊನೆಂಟ್ಸ್ ಬರ್ತಾವೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಕಾಂಪೊನೆಂಟ್ ಈಸ್ ಕಾನ್ಸ್ಟಂಟ್ಸ್. ಕಾನ್ಸ್ಟಂಟ್ಸ್ ಮೀನ್ಸ್ ಪ್ರೆಡಿಕೇಟ್ ಲಾಜಿಕಲ್ಲಿ ನಾವು ಕಾನ್ಸ್ಟಂಟ್ಗಳನ್ನು ರಿಪ್ರೆಸೆಂಟ್ ಮಾಡಬಹುದು ಎ ಐನಲ್ಲಿ. ಓಕೆ, ದೇ ರಿಪ್ರೆಸೆಂಟ್ ಸ್ಪೆಸಿಫಿಕ್ ಆಬ್ಜೆಕ್ಟ್ಸ್ ಇನ್ ದ ರಿಯಲ್ ವರ್ಲ್ಡ್. ರಿಯಲ್ ವರ್ಲ್ಡಲ್ಲಿ ಏನು ಆಬ್ಜೆಕ್ಟ್ ಇದೆಯೋ ಅದನ್ನು ನಾವು ಎ ಐನಲ್ಲಿ ರಿಪ್ರೆಸೆಂಟ್ ಮಾಡಿ ಸ್ಟೋರ್ ಮಾಡಿ ಇಡಬಹುದು. ದೇ ರಿಪ್ರೆಸೆಂಟ್ ಸ್ಪೆಸಿಫಿಕ್ ಆಬ್ಜೆಕ್ಟ್ಸ್ ಇನ್ ದಿ ರಿಯಲ್ ವರ್ಲ್ಡ್ ಡೊಮೇನ್. ಯಾವ ಡೊಮೇನಲ್ಲಿರುತ್ತೋ ಆ ಆಬ್ಜೆಕ್ಟನ್ನು ನೀವು ಇನ್ಫಾರ್ಮೇಷನ್ ಆಗಿ ಎ ಐನಲ್ಲಿ ಸ್ಟೋರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಕಾನ್ಸ್ಟಂಟ್ಸ್ ಅಂದರೆ ರವಿ ಇಸ್ ಜಸ್ಟ್ ಎ ಪರ್ಸನ್ ನೇಮ್, ಯು ಕ್ಯಾನ್ ಸ್ಟೋರ್. ಇಟ್ ಈಸ್ ಎ ಆಬ್ಜೆಕ್ಟ್ ವಿಚ್ ಕ್ಯಾನ್ ಬಿ ಡಿಸ್ಕ್ರೈಬ್ ಬುಕ್ ಆರ್ 5 ಆರ್ ಬ್ಯಾಂಗ್ಳೂರ್. ಈ ಎಲ್ಲ ಇನ್ಫಾರ್ಮೇಷನನ್ನು ನೀವು ಸ್ಟೋರ್ ಮಾಡಿ ಇಡಬಹುದು. ಮತ್ತು ಆಮೇಲೆ ಏನೇನು ರಿಲೇಷನ್ಶಿಪ್ ಇದೆ ಅಂತ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ಓಕೆ, ಇಫ್ ಅವರ್ ಡೊಮೇನ್ ಈಸ್ ಸ್ಟೂಡೆಂಟ್ಸ್ ಇನ್ ಎ ಕಾಲೇಜ್ ಡೊಮೇನನ್ನು ಕನ್ಸಿಡರ್ ಮಾಡಿದ್ರೆ, ಅದು ಸ್ಟೂಡೆಂಟ್ಸ್ ಅಂತ ಕನ್ಸಿಡರ್ ಮಾಡಿದರೆ ರವಿ ಈಸ್ ಎ ಕಾನ್ಸ್ಟಂಟ್. ಐ ರೈಟ್ ಫಾರ್ ಎಕ್ಸಾಂಪಲ್, ಇಫ್ ಅವರ್ ಡೊಮೇನ್ is students in a college. ಸ್ಟೂಡೆಂಟ್ಸ್ ಇನ್ ಎ ಕಾಲೇಜ್ ಬಗ್ಗೆ ನಾವು ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ತಾ ಇದ್ರೆ ಅಲ್ಲಿ ರವಿ ಅನ್ನೋನು ಏನಾಗ್ತಾರೆ, ಅದು ಕಾನ್ಸ್ಟಂಟ್ ಆಗುತ್ತೆ. ದೆನ್ ರವಿ ಈಸ್ ಎ ಸಿಂಗಲ್ ಆಬ್ಜೆಕ್ಟ್, ರವಿ ಈಸ್ ಎ ಸ್ಟೂಡೆಂಟ್, ರವಿ ಈಸ್ ಎ ಕಾನ್ಸ್ಟಂಟ್. ಒಂದು ವ್ಯಾಲ್ಯೂ ಹಾಕಿ ನಾವು ಇನ್ಫಾರ್ಮೇಷನನ್ನು ಕೊಡಬಹುದು. ಇದನ್ನು ನಾವು ಎ ಐನಲ್ಲಿ ರಿಪ್ರೆಸೆಂಟ್ ಮಾಡಬಹುದು ಅಂತ ಹೇಳ್ತಾರೆ. ಓಕೆ, ದ ನೆಕ್ಸ್ಟ್ ಕಾಂಪೊನೆಂಟ್ ಈಸ್, ಇದು ಒಮ್ಮೆಗಲೇ ಈಗ ಅರ್ಥ ಆಗೋದಿಲ್ಲ, ನಾವು ಪ್ರೆಡಿಕೇಟ್ಸ್ ಏನು ಬರಿತಾ ಇರ್ತೀವೋ ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ವೇರಿಯೇಬಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ವೇರಿಯೇಬಲ್ಸ್ ಮೀನ್ಸ್ ದೇ ಆರ್ ದಿ ಸಿಂಬಾಲ್ಸ್ ದ್ಯಾಟ್ ಕ್ಯಾನ್ ರಿಪ್ರೆಸೆಂಟ್ ಎನಿ ಎಲಿಮೆಂಟ್ ಇನ್ ದ ಡೊಮೇನ್. ಫಾರ್ ಎಕ್ಸಾಂಪಲ್, ಐ ಡೋಂಟ್ ನೋ ದ ಕಾನ್ಸ್ಟಂಟ್, ಅವಾಗ ಎಕ್ಸ್ ಅಂತ ನಾವು ಸ್ಟೋರ್ ಮಾಡ್ಬೋದು. ಎಕ್ಸ್ನಲ್ಲಿ ರವಿ ಅಂತ ಹಾಕಿದರೆ ಆ್ಯಕ್ಚುಯಲ್ ಕಾನ್ಸ್ಟಂಟ್ ನಮಗೆ ಸಿಗುತ್ತೆ. ಓಕೆ, ಸ್ಟೂಡೆಂಟ್ಸ್ ಇನ್ ಎ ಕಾಲೇಜ್, ಎಕ್ಸ್ ಈಸ್ ಎ ವೇರಿಯೇಬಲ್, ಹಾಗಂದ್ರೆ ಎಕ್ಸ್ ಜಾಗದಲ್ಲಿ ನಾವು ರವಿ ಹಾಕಿದರೆ ರವಿ ಈಸ್ ಎ ಸ್ಟೂಡೆಂಟ್. ಓಕೆ, ಈ ಥರ ನಾವು ವೇರಿಯೇಬಲ್ಸ್ಗಳನ್ನು ನಾವು ಯೂಸ್ ಮಾಡ್ಕೋಬಹುದು. ವೇರಿಯೇಬಲ್ಸ್ಗಳನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಮಾಡ್ಬೋದು. ಎ ಐ ಓನ್ಲಿ ವರ್ಕ್ಸ್ ಆನ್ ಸಿಂಬಾಲಿಕ್ ರಿಪ್ರೆಸೆಂಟೇಷನ್. ಓಕೆ, ಅದಕ್ಕೆ ನಮಗೆ ವೇರಿಯೇಬಲ್ಸ್ ಆರ್ ನೆಸೆಸರಿ. ಲಾಸ್ಟ್ ಕ್ಲಾಸ್ ವಿಡಿಯೋ ಸ್ವಲ್ಪ ನೋಡ್ಕೊಂಬರ್ಬೇಕು ನೀವು, ಅಂದರೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ,
symbols that can represent any element in the domain. Represent any element in the domain. For example, you can take any variables like x, y, z. Okay, actual constant ನನಗೆ ಗೊತ್ತಿಲ್ಲ ಅಂದ್ರೆ you can take x, y, z. And it is like a place holder. ಆ ಜಾಗದಲ್ಲಿ ನೀವು ಏನು ಪ್ಲೇಸ್ ಮಾಡ್ತೀರಿ ಮಾಡ್ರಿ. If x represents a student, then x can take values like student names. Okay, let us write it. If x represents a student, then x can take values like x place ಅಲ್ಲಿ ನೀವು ಕಾನ್ಸ್ಟೆಂಟ್ ಅನ್ನ ಆಡ್ ಮಾಡ್ತಾ ಹೋಗ್ಬೋದು. ರವಿ or Sita or Santosh or Amit, like this. Okay, variables are necessary. ನಾವು ಈ ವೇರಿಯೇಬಲ್ಸ್ ಯೂಸ್ ಮಾಡಿಕೊಂಡು ರಿಪ್ರೆಸೆಂಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಅದು ಪ್ಲೇಸ್ ಹೋಲ್ಡರ್ ಇದ್ದಾಗ ಆ ಜಾಗದಲ್ಲಿ ಜನರಲೈಸ್ ಮಾಡಿ ನಾವು ಹೇಳ್ಬೋದು. ಯಾವ ಸ್ಟೂಡೆಂಟ್ ಎಕ್ಸಾಕ್ಟ್ಲಿ ನಂಗೆ ಗೊತ್ತಿಲ್ಲ, ಗೋ ಫಾರ್ ಎಕ್ಸ್. ಎಕ್ಸ್ ಈಸ್ ಎ ಸ್ಟೂಡೆಂಟ್. ಇಫ್ ಯು ಪ್ಲೇಸ್ ಸಂತೋಷ್ ಈಸ್ ಎ ಸ್ಟೂಡೆಂಟ್. ಈ ಥರ ನಾವು ರಿಪ್ರೆಸೆಂಟ್ ಮಾಡ್ಬೋದು. ಜನರಲೈಸ್ ಮಾಡೋಕ್ಕೆ ವಿ ಯೂಸ್ ವೇರಿಯೇಬಲ್ಸ್. ದೇ ಇಂಡಿಕೇಟ್ ಸಮಥಿಂಗ್, ದೇ ಆರ್ ಲೈಕ್ ಪ್ಲೇಸ್ ಹೋಲ್ಡರ್ಸ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್ ಯಾವುದು? ಪ್ರೆಡಿಕೇಟ್ಸ್. ವಾಟ್ ಆರ್ ಪ್ರೆಡಿಕೇಟ್ಸ್? ಪ್ರೆಡಿಕೇಟ್ಸ್ ಅಂದ್ರೇನು? ದೇ ರಿಪ್ರೆಸೆಂಟ್ ಪ್ರಾಪರ್ಟೀಸ್ ಆಫ್ ಆನ್ ಆಬ್ಜೆಕ್ಟ್ ಆರ್ ರಿಲೇಶನ್ಶಿಪ್ ಬಿಟ್ವೀನ್ ದ ಆಬ್ಜೆಕ್ಟ್ಸ್. ಯೂಶುವಲಿ ಪ್ರೆಡಿಕೇಟ್ಸ್ ರಿಸಲ್ಟ್ ಏನಿರುತ್ತೆ? They either result in true or false. Okay, I'll write. They represent properties of an object. Or relationship between objects. ಹಂಗಂದ್ರೆ ಏನು ಆ್ಯಕ್ಚುಲಿ? ಫಾರ್ ಎಕ್ಸಾಂಪಲ್, ನಾವು ಯೂಶಲಿ ಪ್ರೆಡಿಕೇಟ್ಸ್ ಹೇಗೆ ಬರಿತೀವಿ ಅಂತ ಅದು ಒಮ್ಮೆಗಲೇ ನಿಮ್ಗೆ ಗೊತ್ತಾಗಲ್ಲ. ಬೈ ಪ್ರಾಕ್ಟೀಸ್ ಇಟ್ ಕಮ್ಸ್. ಓಕೆ, ಲೆಟ್ ಅಸ್ ರೈಟ್ ಒನ್ ಸಿಂಪಲ್ ಸ್ಟೇಟ್ಮೆಂಟ್. ರವಿ ರೀಡ್ಸ್ ಬುಕ್. ಇಸ್ ದೇರ್ ಎ ರಿಲೇಶನ್ಶಿಪ್? ಎಸ್. ಎರಡು ಆಬ್ಜೆಕ್ಟ್ ನಡುವೆ ರಿಲೇಶನ್ಶಿಪ್ ಇರುವಂಥ ಸ್ಟೇಟ್ಮೆಂಟ್ಸ್ ಕೂಡ ರಿಯಲ್ ಲೈಫಲ್ಲಿ ಇರುತ್ತೆ. ಅದನ್ನು ನಾವು ರಿಪ್ರೆಸೆಂಟ್ ಮಾಡಬೇಕು. ರವಿ ರೀಡ್ಸ್ ಬುಕ್. ಇದನ್ನ ಸಿಂಬಾಲಿಕಲಿ ಹೇಗೆ ರಿಪ್ರೆಸೆಂಟ್ ಮಾಡ್ತಾರೆ? ರೀಡ್ಸ್ ರವಿ ಬುಕ್ ಅಂದರೆ ಮಷೀನ್ಗೆ, AI ಈಸಿಯಾಗಿ ಅರ್ಥ ಆಗುತ್ತೆ. ಇದರ ಅರ್ಥ ಏನು? ರವಿ ರೀಡ್ಸ್ ಬುಕ್. ಇಫ್ ರಿಯಲಿ ರವಿ ಈಸ್ ರೀಡಿಂಗ್ ದ ಬುಕ್, ಇಟ್ ಈಸ್ ಟ್ರೂ. ಇಫ್ ರವಿ ಈಸ್ ನಾಟ್ ರೀಡಿಂಗ್ ದ ಬುಕ್, ಇಟ್ ಈಸ್ ಫಾಲ್ಸ್. ಪ್ರೆಡಿಕೇಟ್ಸ್ ಅಲ್ಲಿ ಟ್ರೂ ಆರ್ ಫಾಲ್ಸ್ ಅಲ್ಲಿ ರಿಪ್ರೆಸೆಂಟ್ ಮಾಡ್ತಾರೆ. ಎಕ್ಸ್ ಈಸ್ ಗ್ರೇಟರ್ ದೆನ್ ವೈ ಅಂತ ಇದೆ. ಇಫ್ ರಿಯಲಿ ಎಕ್ಸ್ ಈಸ್ ಗ್ರೇಟರ್ ದೆನ್ ವೈ, ದೆನ್ ಎಕ್ಸ್ ಆ್ಯಂಡ್ ವೈನಲ್ಲಿ ನೀವು ಕಾನ್ಸ್ಟೆಂಟ್ ಹಾಕಿದ ಮೇಲೆ ಗೊತ್ತಾಗುತ್ತೆ. ದೆನ್ ಇಫ್ ಇಟ್ ಈಸ್ ಟ್ರೂ ಆರ್ ಫಾಲ್ಸ್ ಅಂತ ನೀವು ಹೇಳ್ಬೋದು. ದಟ್ ಈಸ್ ವಾಟ್ ಪ್ರೆಡಿಕೇಟ್. ಪ್ರೆಡಿಕೇಟ್ಸ್ ಆರ್ ದ ರಿಸಲ್ಟ್ಸ್ ಆಫ್ ಪ್ರೆಡಿಕೇಟ್ಸ್ ಆರ್ ಇನ್ ಟ್ರೂ ಆರ್ ಫಾಲ್ಸ್. ಆ ಥರನೇ ನಾವು ಇಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ. ಸಂತೋಷ್ ಈಸ್ ಎ ಪರ್ಸನ್. ಅದನ್ನ ಹೆಂಗೆ ರಿಪ್ರೆಸೆಂಟ್ ಮಾಡ್ಬೋದು? ಸಂತೋಷ್ ಈಸ್ ಎ ಪರ್ಸನ್. ಈಸ್ ಸಂತೋಷ್ ಎ ಪರ್ಸನ್? ಈ ಥರ ಅದು ಕ್ವಶನ್ ಮಾಡಿದಾಗುತ್ತೆ. ಇದನ್ನ ಹೇಗೆ ಬರೀತಾರೆ? ಪರ್ಸನ್ ಸಂತೋಷ್. ರಿಯಲಿ ಸಂತೋಷ್ ಪರ್ಸನ್ ಆಗಿದ್ರೆ ಇಟ್ ಈಸ್ ಟ್ರೂ, ಅದರ್ವೈಸ್ ಇಟ್ ಈಸ್ ಫಾಲ್ಸ್. ಓಕೆ, ಇಂಥ ಸ್ಟೇಟ್ಮೆಂಟ್ಗಳನ್ನು ನಾವು ಈಸಿಲಿ AI-ನಲ್ಲಿ ರಿಪ್ರೆಸೆಂಟ್ ಮಾಡಬಹುದು ಯೂಸಿಂಗ್ ಪ್ರೆಡಿಕೇಟ್ಸ್. ಗಾಟ್ ಇಟ್? ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕಾಂಪೊನೆಂಟ್ ಈಸ್ ಫಂಕ್ಷನ್ಸ್. ಆ್ಯಕ್ಚುಲಿ ಫಂಕ್ಷನ್ಸ್ ಏನು ಮಾಡ್ತವೆ? ದೇ ರಿಟರ್ನ್ ವ್ಯಾಲ್ಯೂಸ್. ಪ್ರೆಡಿಕೇಟ್ಸ್ ಓನ್ಲಿ ಟ್ರೂ ಆರ್ ಫಾಲ್ಸ್ ವ್ಯಾಲ್ಯೂ ರಿಟರ್ನ್ ಮಾಡಿದರೆ, ಫಂಕ್ಷನ್ಸ್ ಆ್ಯಕ್ಚುಲಿ ದೇ ರಿಟರ್ನ್ ವ್ಯಾಲ್ಯೂಸ್.
ವ್ಯಾಲ್ಯೂಸನ್ನು ರಿಟರ್ನ್ ಮಾಡ್ತವೆ. ಹಾಗಂದ್ರೆ ವಾಟ್ ಆರ್ ಫಂಕ್ಷನ್ಸ್? ದೇ ಮ್ಯಾಪ್ ಆಬ್ಜೆಕ್ಟ್ಸ್ ಟು ಅದರ್ ಆಬ್ಜೆಕ್ಟ್ಸ್, ರೈಟ್? ದೇ ಮ್ಯಾಪ್ ಆಬ್ಜೆಕ್ಟ್ಸ್ ಟು ಅದರ್ ಆಬ್ಜೆಕ್ಟ್ಸ್, ಲೈಕ್ ಇನ್ಪುಟ್ ಔಟ್ಪುಟ್ ಥರ. ನೀವು ಇನ್ಪುಟ್ ಕೊಟ್ಟರೆ ಔಟ್ಪುಟ್ ಆನ್ಸರ್ ಬರುತ್ತೆ. ದಟ್ ಈಸ್ ವಾಟ್ ಮ್ಯಾಪಿಂಗ್. ಆ್ಯಂಡ್ ಫಂಕ್ಷನ್ ಗಿವ್ಸ್ ಅಸ್ an object as output, right? Function gives us an object as output. ಹಂಗಂದ್ರೆ ಏನು? And it is not in the form of true or false. True or false ಅಲ್ಲಿ ಇರೋದಿಲ್ಲ. Think of function like machine that takes input and gives output. ಮಷೀನ್ ಅಂತ ತಿಳ್ಕೊರಿ, ಅಲ್ಲಿ ಇನ್ಪುಟ್ ಏನು ಕೊಡ್ತೀರಿ ಅದ್ರ ಮೇಲೆ ಒಂದು ಔಟ್ಪುಟ್ ಬರುತ್ತೆ. ದಿಸ್ ಈಸ್ ವಾಟ್ ಫಂಕ್ಷನ್. ಫಾರ್ ಎಕ್ಸಾಂಪಲ್ ಬರಿತೀನಿ ನೋಡ್ರಿ, ಪ್ರೆಡಿಕೇಟ್ಸ್ ಥರನೇ ಬರಿತೀನಿ. ಫಾದರ್ ಅಂತ ಬರೆದು ರವಿ ಅಂತ ಬರೆದಿರ್ತೀನಿ. ಇದರ ಅರ್ಥ ಏನು? ವಾಟ್ ದಿಸ್ ಈಸ್ ಎ ಫಂಕ್ಷನ್ ಆ್ಯಕ್ಚುಲಿ, ಆ್ಯಂಡ್ ದಿಸ್ ರಿಟರ್ನ್ಸ್ ಎ ವ್ಯಾಲ್ಯೂ. ವಾಟ್ ಇಟ್ ರಿಟರ್ನ್ಸ್? ಇದೇನು ರಿಟರ್ನ್ ಮಾಡುತ್ತೆ? ಆ್ಯಕ್ಚುಲಿ ಫಾದರ್ ಆಫ್ ರವಿ ಯಾರು ಅನ್ನೋದನ್ನ ಇದು ರಿಟರ್ನ್ ಮಾಡುತ್ತೆ. ಇಟ್ ರಿಟರ್ನ್ಸ್ ರವೀಸ್ ಫಾದರ್ ಆಸ್ ಔಟ್ಪುಟ್. ರವೀಸ್ ಫಾದರ್ ಆಸ್ ಔಟ್ಪುಟ್. ಇಂಥವೇನಿರ್ತಾವಲ್ಲ, ನಾವು ಏನು ಆನ್ಸರ್ ರಿಟರ್ನ್ ಮಾಡಬಹುದು ಅನ್ನೋದು ಏನಿರ್ತಾವಲ್ಲ ಅವನ್ನೆಲ್ಲ ಫಂಕ್ಷನ್ಸ್ ಅಂತ ಕರಿತೀವಿ. ಅಥವಾ ಅಲ್ಲಿ ರೈಟ್ ಆಥರ್ ಆಫ್ ಬುಕ್ ಅಂತ ಬರಿತೀನಿ ನಾನು. ಆಥರ್ ಬುಕ್. ಇಟ್ ಈಸ್ ನಾಟ್ ಎ ಪ್ರೆಡಿಕೇಟ್, ಇಟ್ ಈಸ್ ಫಂಕ್ಷನ್. ಇದರ ಅರ್ಥ ಏನು? ಇಟ್ ರಿಟರ್ನ್ಸ್ ದಿ ಆಥರ್ ಆಫ್ ದಿ ಬುಕ್. ಇದನ್ನ ಟ್ರೂ ಆರ್ ಫಾಲ್ಸ್ ಅಲ್ಲಿ ಹೇಳಲ್ಲ ನಾವು. ಇಟ್ ರಿಟರ್ನ್ಸ್ ದಿ ಆಥರ್ ಆಫ್ ದಿ ಬುಕ್. ಆಥರ್ ಆಫ್ ದಿ ಬುಕ್ ಒಂದು ಆನ್ಸರ್ ಬರುತ್ತೆ, ಆಥರ್ ಆಫ್ ದಿ ಬುಕ್ ಯಾರು ಅಂತ. ಆರ್ ಮ್ಯಾಕ್ಸ್ ಆಫ್ 3,5 ಟ್ರೂ ಅಂತ ಹೇಳಕ್ಕಾಗಲ್ಲ ಇದು. ಇಟ್ ರಿಟರ್ನ್ಸ್ ವಾಟ್? ಇಟ್ ರಿಟರ್ನ್ಸ್ 5 ಬಿಕಾಸ್ 5 ಈಸ್ ಮ್ಯಾಕ್ಸಿಮಮ್. ಗಾಟ್ ಇಟ್? ಫಂಕ್ಷನ್ಸ್ ಮತ್ತು ಪ್ರೆಡಿಕೇಟ್ ಅಂದರೆ ಗೊತ್ತಾಗ್ತಾ ಇದೆ ಅಲ್ಲ? ಗಾಟ್ ಇಟ್? ಓಕೆ. ನೆಕ್ಸ್ಟ್ ಕಾಂಪೋನೆಂಟ್ ಈಸ್ ಕ್ವಾಂಟಿಫೈಯರ್ಸ್. ವೆರಿ ಇಂಪಾರ್ಟೆಂಟ್. ಕ್ವಾಂಟಿಫೈಯರ್ಸ್ ಇರೋದ್ರಿಂದನೇ ಪ್ರೆಡಿಕೇಟ್ ಲಾಜಿಕ್ ವೆರಿ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ. ಯಾಕಂದರೆ ಎಲ್ಲಾನು ನಾನು ಜನರಲೈಸ್ ಮಾಡಿ ಹೇಳ್ಬೋದು. ಸಂತೋಷ್ ಈಸ್ ಎ ಸ್ಟೂಡೆಂಟ್, ಅಮಿತ್ ಈಸ್ ಎ ಸ್ಟೂಡೆಂಟ್, ಹಿಂಗೆ ಒಂದೊಂದಾಗಿ ಹೇಳ್ಬೋದು. ಎಲ್ಲಿ? ಪ್ರಪೋಸಿಷನಲ್ಲಿ ಆಲ್ ಆರ್ ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು ನಾನು. ಎಲ್ಲಿ? ಪ್ರೆಡಿಕೇಟ್ಸ್ ಯೂಸ್ ಮಾಡಿಕೊಂಡ್ರು. ಲೆಟ್ ಅಸ್ ಮೇಕ್ ಇಟ್ ಜನರಲೈಸ್ಡ್ ಸ್ಟೇಟ್ಮೆಂಟ್. ದೇ ಅಲೋ ಅಸ್ ಟು ಟಾಕ್ ಅಬೌಟ್ ಗ್ರೂಪ್ಸ್ ಬಗ್ಗೆ ನಾವು ಹೇಳೋದಾದರೆ ವಿ ನೀಡ್ ಕ್ವಾಂಟಿಫೈಯರ್ಸ್. ಆಲ್ ಆರ್ ಬ್ಯೂಟಿಫುಲ್, ಸಂತೋಷ್ ಈಸ್ ಬ್ಯೂಟಿಫುಲ್, ಅಮಿತ್ ಈಸ್ ಬ್ಯೂಟಿಫುಲ್, ಹಿಂಗೆ ಒಂದೊಂದೇ ಹೇಳಬೇಕಂದ್ರೆ ಪ್ರಪೋಸಿಷನಲ್ಲಿ ನಾವು ಒಂದೊಂದಾಗೇ ಯೂಸ್ ಮಾಡ್ಬೋದು. ಬಟ್ ಪ್ರೆಡಿಕೇಟಲ್ಲಿ ಆಲ್ ಆರ್ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಅದರ ಅರ್ಥ ಏನು? ಎಲ್ಲರೂ ಬ್ಯೂಟಿಫುಲ್ ಇದ್ದರೆ ಅದು ವರ್ಕ್ ಆಗುತ್ತೆ. ಓಕೆ, ದೆನ್ ಐಲ್ ರೈಟ್ ಕ್ವಾಂಟಿಫೈಯರ್ಸ್. ವಾಟ್ ಈಸ್ ಆ್ಯಕ್ಚುಲಿ ಕ್ವಾಂಟಿಫೈಯರ್ಸ್ ಅಂದರೆ ಏನು? This is where predicate logic becomes very powerful, and this let us generalize the statements. These quantifiers let us generalize the statements. ಜನರಲೈಸ್ ಮಾಡಕ್ಕೆ ನಾವು ಯೂಸ್ ಮಾಡ್ಕೋತೀವಿ. ಆ್ಯಂಡ್ ಮ್ಯಾಥಮೆಟಿಕ್ಸಲ್ಲೇ ನೀವು ನೋಡಿರ್ತೀರಿ ಕ್ವಾಂಟಿಫೈರ್ಸ್ ಅಂದರೆ ನಿಮ್ಗೆ ಗೊತ್ತಿದೆ. ಅಲ್ಲಿ ಏನು ಯೂಸ್ ಮಾಡ್ತಾರೆ? ಫಾರ್ ಆಲ್ ಆ್ಯಂಡ್ ದೇರ್ ಎಕ್ಸಿಸ್ಟ್ ಅಂತ ಯೂಸ್ ಮಾಡ್ತಾರೆ. ದಿಸ್ ಈಸ್ ಸೇಮ್. ಆ್ಯಂಡ್ ದೀಸ್ ಮೇಕ್ಸ್ ದಿಸ್ ಈಸ್ ವಾಟ್ ವೆರಿ ಪವರ್ಫುಲ್ ಸ್ಟೇಟ್ಮೆಂಟ್ ಕೊಡೋಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಒಂದೊಂದಾಗಿ ನಾ ಹೇಳ್ತಾ ಕೂಡ್ಬೋದು. ಹೆಂಗೆ? ಎಲ್ಲರೂ ಇಂಟೆಲಿಜೆಂಟ್ ಇದ್ದರೆ ಸಂತೋಷ್ ಈಸ್ ಇಂಟೆಲಿಜೆಂಟ್, ಅಮಿತ್ ಈಸ್ ಇಂಟೆಲಿಜೆಂಟ್ ಹೀಗೆ ಹೇಳೋದಿಲ್ಲ ನಾವು.
ಆಲ್ ಆರ್ ಇಂಟೆಲಿಜೆಂಟ್ ಅಂತ ಹೇಳ್ಬಿಡ್ತೀವಿ. ಇದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬೇಕಾಗುತ್ತೆ, ಇಲ್ಲಾಂದರೆ ಒಂದೊಂದಾಗಿ ನಾನು ಸ್ಟೋರ್ ಮಾಡೋದು ವಿಚ್ ಟೇಕ್ಸ್ ಅ ಲಾಟ್ ಆಫ್ ಸ್ಪೇಸ್ ಫಾರ್ ಎ ಐ ಟು ಸ್ಟೋರ್. ಎ ಐಗೆ ಆಲ್ ಆರ್ ಇಂಟೆಲಿಜೆಂಟ್ ಅಂತ ಹೇಳಿಬಿಟ್ರೆ ಅದರಾಗ ಸಂತೋಷ್ ಈಸ್ ಆಲ್ಸೋ ಇಂಟೆಲಿಜೆಂಟ್ ಅಂದ್ರೆ ಆಟೋಮೆಟಿಕ್ಲಿ ಅದು ಅರ್ಥ ಮಾಡ್ಕೊಂಡ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಆಲ್ ಆರ್ ಇಂಟೆಲಿಜೆಂಟ್ ಅಂತ ಎ ಐನಲ್ಲಿ ಸ್ಟೋರ್ ಮಾಡಿದಿರಿ ಅಂತ ತಿಳ್ಕೊಳ್ಳಿ. ಈಗ ಅದಕ್ಕೆ ಕ್ವಶನ್ ಮಾಡ್ರಿ, ವೆದರ್ ಸಂತೋಷ್ ಈಸ್ ಇಂಟೆಲಿಜೆಂಟ್, ಎಸ್ ಅಂತ ಆನ್ಸರ್ ಮಾಡುತ್ತದು. ಬಿಕಾಸ್ ಎಲ್ಲರೂ ಇಂಟೆಲಿಜೆಂಟ್ ಇದ್ದರೆ ಸಂತೋಷ್ನು ಇಂಟೆಲಿಜೆಂಟ್ಲಿ ಈ ಥರ ಅದು ಸ್ಟೋರ್ ಮಾಡ್ಕೊಂಡಿರುತ್ತೆ. ದಿಸ್ ಈಸ್ ವೆರಿ ಪವರ್ಫುಲ್ ಇನ್ಫಾರ್ಮೇಷನ್ ವಿ ಆರ್ ಪ್ರೊವೈಡಿಂಗ್ ಟು ದ ಎ ಐ. ಬಿಕಾಸ್ ರಿಯಲ್ ವರ್ಲ್ಡಲ್ಲಿ ಜನರಲೈಸ್ ಮಾಡಿ ಒಮ್ಮೊಮ್ಮೆ ಹೇಳಬೇಕಾಗುತ್ತೆ, ಅದನ್ನು ನಾವು ಕ್ವಾಂಟಿಫೈಯರ್ಸ್ ಯೂಸ್ ಮಾಡಲೇಬೇಕು. ಓಕೆ, ಫಸ್ಟ್ ಕ್ವಾಂಟಿಫೈಯರ್ ಈಸ್ ಯೂನಿವರ್ಸಲ್ ಕ್ವಾಂಟಿಫೈಯರ್. ಯೂನಿವರ್ಸಲ್ ಕ್ವಾಂಟಿಫೈಯರ್. ಯೂನಿವರ್ಸಲ್ ಕ್ವಾಂಟಿಫೈಯರ್ ಅಂದ್ರೇನು? ಅದಕ್ಕೇನಂತಾರೆ, ಫಾರ್ ಆಲ್ ಹಿಂಗೆ ಬರೀತಾರೆ. ಫಾರ್ ಆಲ್, ದಿಸ್ ಈಸ್ ದ ಸಿಂಬಾಲ್ ದೇ ಆರ್ ಯೂಸಿಂಗ್, ಫಾರ್ ಆಲ್. ಅಂಡ್ ಯು ನೋ ದ್ಯಾಟ್, ಫಾರ್ ಎಕ್ಸಾಂಪಲ್, ಆಲ್ ಸ್ಟೂಡೆಂಟ್ಸ್ ಆರ್ ಇಂಟೆಲಿಜೆಂಟ್ ನನಗೆ ಹಿಂಗೆ ಹೇಳಬೇಕಾಗಿದ್ರೆ ಅವಾಗ ನೀವು ಏನು ಯೂಸ್ ಮಾಡಬೇಕು? ಯೂನಿವರ್ಸಲ್ ಕ್ವಾಂಟಿಫೈಯರ್ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಆಲ್ ಸ್ಟೂಡೆಂಟ್ಸ್ ಆರ್ ಇಂಟೆಲಿಜೆಂಟ್. ಇದನ್ನು ನೀವು ಎಕ್ಸ್ಪ್ರೆಸ್ ಮಾಡಬಹುದು ಎ ಐನಲ್ಲಿ ಯೂಸಿಂಗ್ ಪ್ರೆಡಿಕೇಟ್ ಲಾಜಿಕ್ ಓನ್ಲಿ. ಪ್ರಪೋಸಿಷನ್ ಲಾಜಿಕಲ್ಲಿ ಇದು ಬರೋದಿಲ್ಲ. ಅಥವಾ ಇದನ್ನ ಪ್ರೆಡಿಕೇಟ್ ವೇನಲ್ಲಿ ಹೆಂಗೆ ಬರೀತಾರೆ ಯು ಕ್ಯಾನ್ ಸಿ. ಒಮ್ಮೆ ಇದು ಡೈರೆಕ್ಟಾಗಿ ಅರ್ಥ ಆಗೋದಿಲ್ಲ, ಜಸ್ಟ್ ಅಬ್ಸರ್ವ್. ಫಾರ್ ಆಲ್ ಎಕ್ಸ್ ಸ್ಟೂಡೆಂಟ್ ಆಫ್ ಎಕ್ಸ್ ಇಂಪ್ಲೈಸ್ ಇಂಟೆಲಿಜೆಂಟ್ ಆಫ್ ಎಕ್ಸ್. ಅಂದ್ರೆ ಏನು? ಫಾರ್ ಆಲ್ ಎಕ್ಸ್, ಇಫ್ ಎಕ್ಸ್ ಈಸ್ ಎ ಸ್ಟೂಡೆಂಟ್ ದೆನ್ ಎಕ್ಸ್ ಈಸ್ ಇಂಟೆಲಿಜೆಂಟ್. ಈ ಥರ ನಾವು ಇನ್ಫಾರ್ಮೇಷನ್ ಎ ಐನಲ್ಲಿ ಸ್ಟೋರ್ ಮಾಡ್ತೀವಿ. ಅಥವಾ ಆಲ್ ವೈಟ್ ಬರ್ಡ್ಸ್ ಆರ್ ಬ್ಯೂಟಿಫುಲ್. ಈ ಇನ್ಫಾರ್ಮೇಷನ್ ಕೂಡ ನೀವು ಪ್ರೆಡಿಕೇಟ್ಸ್ ಥರ ಸ್ಟೋರ್ ಮಾಡಿ ಇಡಬಹುದು ಎ ಐನಲ್ಲಿ. ಅವಾಗ ಎ ಐಗೆ ಅರ್ಥ ಆಲ್ ವೈಟ್ ಬರ್ಡ್ಸ್ ಆರ್ ಬ್ಯೂಟಿಫುಲ್ ಅಂತ ಹೇಳಿದರೆ, ಯಾವುದೋ ಒಂದು ವೈಟ್ ಬರ್ಡ್ ಬ್ಯೂಟಿಫುಲ್ ಇದೇನೋ ಅಂತ ನೀವು ಎ ಐ ಕೇಳಿದರೆ ಡೆಫಿನೆಟ್ಲಿ ಅದು ಹೇಳಿಬಿಡುತ್ತೆ. ಬಿಕಾಸ್ ಆಲ್ ವೈಟ್ ಬರ್ಡ್ಸ್ ಆರ್ ಬ್ಯೂಟಿಫುಲ್ ಇದ್ರೆ ಎನಿ ಅದರ್ ವೈಟ್ ಬರ್ಡ್ ಈಸ್ ಎ ಬ್ಯೂಟಿಫುಲ್, ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಓಕೆ, ದಿಸ್ ಇಸ್ ವಾಟ್ ಯೂನಿವರ್ಸಲ್ ಕ್ವಾಂಟಿಫೈಯರ್. ಇದನ್ನ ಮೇಲೆ ಮತ್ತೆ ನಾವು ಎಕ್ಸರ್ಸೈಸ್ ಅನ್ನು ನೋಡೋಣ ಹೇಗೆ ಬರಿಬೇಕು ಅಂತ. ನೆಕ್ಸ್ಟ್, ಎಕ್ಸಿಸ್ಟೆನ್ಸಿಯಲ್ ಕ್ವಾಂಟಿಫೈಯರ್ಸ್. ಎಕ್ಸಿಸ್ಟೆನ್ಸಿಯಲ್ ಕ್ವಾಂಟಿಫೈಯರ್ಸ್. ಎಕ್ಸಿಸ್ಟೆನ್ಸಿಯಲ್ ಕ್ವಾಂಟಿಫೈಯರ್ ಅಂದ್ರೇನು? ಆ್ಯಂಡ್ ದಿಸ್ ಈಸ್ ಇಂಡಿಕೇಟೆಡ್ ಬೈ, ಈ ಥರ ಇಂಡಿಕೇಟ್ ಮಾಡ್ತಾರೆ. ದಿಸ್ ಇಸ್ ವಾಟ್ ದೇರ್ ಎಕ್ಸಿಸ್ಟ್ಸ್. ದೇರ್ ಎಕ್ಸಿಸ್ಟ್ಸ್ ಅಂತ ಹೇಳಕ್ಕೆ ದಿಸ್ ವಿಲ್ ಹೆಲ್ಪ್. ಫಾರ್ ಎಕ್ಸಾಂಪಲ್, ದೇರ್ ಎಕ್ಸಿಸ್ಟ್ ಎ ಸ್ಟೂಡೆಂಟ್ ಹೂ ರೀಡ್ಸ್ ಬುಕ್. ಇದನ್ನು ನಾನು ಇನ್ಫಾರ್ಮೇಷನ್ ಎ ಐನಲ್ಲಿ ಸ್ಟೋರ್ ಮಾಡಬೇಕು ಅಂದರೆ ವಿ ನೀಡ್ ಎಕ್ಸಿಸ್ಟೆನ್ಸಿಯಲ್ ಕ್ವಾಂಟಿಫೈಯರ್. ಸಿಂಬಾಲಿಕಲಿ ರಿಪ್ರೆಸೆಂಟ್ ಮಾಡಬಹುದು. ಹೆಂಗೆ ಬರಿತೀನಿ ನೋಡ್ರಿ. ದೇರ್ ಎಕ್ಸಿಸ್ಟ್ ಎ ಸ್ಟೂಡೆಂಟ್ ಹೂ ರೀಡ್ಸ್ ಬುಕ್. ಹೂ ರೀಡ್ಸ್ ಬುಕ್ ಹಿಂಗೆ ಹೇಳಿದರೆ ಅಟ್ಲೀಸ್ಟ್ ಒಬ್ಬ ಸ್ಟೂಡೆಂಟ್ ಆದರೂ ಇರಲೇಬೇಕು. ಒಬ್ಬ ಸ್ಟೂಡೆಂಟ್ ಆದರೂ ಇರಲೇಬೇಕು. ಅದನ್ನು ನಾವು ಹೆಂಗೆ ಬರಿಬೋದು? ಇದನ್ನೇ ರಿಪ್ರೆಸೆಂಟ್ ಮಾಡೋದಾದರೆ, ಫಾರ್ ಆಲ್ ಎಕ್ಸ್, ಸಾರಿ, ದೇರ್ ಎಕ್ಸಿಸ್ಟ್ ಎಕ್ಸ್ ಹೂ ರೀಡ್ಸ್ ಬುಕ್, ಆರ್ ರವಿ ಈ ರೀಡ್ಸ್ ಬುಕ್. ದೇರ್ ಎಕ್ಸಿಸ್ಟ್ ಎ ಪರ್ಸನ್, ರವಿ ರೀಡ್ಸ್ ಬುಕ್, ಆರ್ ವೈ ರೀಡ್ಸ್ ಎಕ್ಸ್. ಈ ಥರ ನೀವು ಜನರಲೈಸ್ ಆಗಿ ಬರೀಬಹುದು. ಇದನ್ನು ನಾವು ಹೇಗೆ ಬರೋದು ಅಂತ ನಾವು ನೆಕ್ಸ್ಟ್ ವಿಡಿಯೋಸಲ್ಲಿ ನೋಡೋಣ. ಓಕೆ, ಹೌ ಟು ರೈಟ್ ಪ್ರೆಡಿಕೇಟ್ಸ್. ನಮ್ಮ ಸಮ್ ಸ್ಟೇಟ್ಮೆಂಟ್ಸ್ ತಗೊಳ್ಳೋದು, ಅದರಲ್ಲಿ ಪ್ರೆಡಿಕೇಟ್ಸ್ ಹೇಗೆ ಬರಿಬೋದು ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್, ದ ವೆರಿ ಇಂಪಾರ್ಟೆಂಟ್ ಅಗೇನ್ ಕಾಂಪೋನೆಂಟ್ ಈಸ್ ಲಾಜಿಕಲ್ ಕನೆಕ್ಟಿವ್ಸ್. ಆಲ್ರೆಡಿ ಯು ನೋ ಲಾಜಿಕಲ್ ಕನೆಕ್ಟಿವ್ಸ್. ಪ್ರಪೋಸಿಷನಲ್ಲಿನೂ ಇದು ಹೆಲ್ಪ್ ಆಗುತ್ತೆ. ಪ್ರಪೋಸಿಷನ್ ಲಾಜಿಕಲ್ಲಿನೂ ಇದು ಯೂಸ್ ಮಾಡ್ಕೋತೀವಿ ನಾವು. ಎದಕ್ಕೆ ಯೂಸ್ ಮಾಡ್ಕೋತೀವಿ? ಯೂಸ್ಡ್ ಟು
ಜಾಯಿನ್ ದಿ ಸ್ಟೇಟ್ಮೆಂಟ್ಸ್ ಜಾಯಿನ್ ಮಾಡೋಕ್ಕೆ ಇವುಗಳನ್ನು ಯೂಸ್ ಮಾಡ್ಕೋತೀವಿ. ಹಂಗಂದ್ರೆ ಲಾಜಿಕಲ್ ಕನೆಕ್ಟಿವ್ಸ್ ಯಾವ್ಯಾವ ಬರ್ತವೆ? ಆ್ಯಂಡ್ ಅಂದರೆ ಹಿಂಗೆ ಇಂಪ್ಲಿಮೆಂಟ್ ಮಾಡ್ತಾರೆ. ಆರ್, ನಾಟ್, ಇಂಪ್ಲೈಸ್, ಡಬಲ್ ಇಂಪ್ಲೈಸ್, ಇವೆಲ್ಲ ಕನೆಕ್ಟಿವ್ಸ್ಗಳನ್ನು ನಾವು ಯೂಸ್ ಮಾಡ್ಕೋಬಹುದು. 2 ಸ್ಟೇಟ್ಮೆಂಟ್ ನೀವು ಜಾಯಿನ್ ಮಾಡ್ತಾ ಇದ್ರೆ ಆ್ಯಂಡ್ ಅಂತ ಬರೀತೀರಿ. ಫಾರ್ ಎಕ್ಸಾಂಪಲ್, ರವಿ ಈಸ್ ಎ ಸ್ಟೂಡೆಂಟ್ ಆ್ಯಂಡ್ ಹೀ ರೀಡ್ಸ್ ಬುಕ್. ಇದನ್ನು ಕೂಡ ನೀವು AI ನಲ್ಲಿ ರಿಪ್ರೆಸೆಂಟ್ ಮಾಡಬಹುದು. ಹೇಗೆ ಬರಿತೀನಿ ನೋಡ್ರಿ ನಾನು. ಫಾರ್ ಎಕ್ಸಾಂಪಲ್, ರವಿ ಈಸ್ ಎ ಸ್ಟೂಡೆಂಟ್ ಆ್ಯಂಡ್ ಈ ರೀಡ್ಸ್ ಬುಕ್ ಅನ್ನೋ ಸ್ಟೇಟ್ಮೆಂಟ್ ಇದೆ ಅಂತ ತಿಳ್ಕೊಳ್ಳೋಣ. ಇದನ್ನು ಹೆಂಗೆ ಬರಿಬೋದು? ಪ್ರೆಡಿಕೇಟ್ ಆಗಿ ಸ್ಟೂಡೆಂಟ್, ಯಾರಿವರು? ಎಕ್ಸ್ ಅಲ್ಲ, ರವಿ ಅಂತ ಗೊತ್ತಿದೆ, ರವಿ ಅಂತ ಬರಿಬೋದು. ಆ್ಯಂಡ್ ಅಂದರೆ ಸಿಂಬಾಲ್ ಯೂಸ್ ಮಾಡ್ತೀರಿ. ರೀಡ್ಸ್, ಹೂ ರೀಡ್ಸ್ ಬುಕ್? ಅಗೇನ್ ರವಿ ಬುಕ್. ಈ ಥರ ನಾವು ಪ್ರೆಡಿಕೇಟ್ ಆಗಿ ಬರಿಬಹುದು. Got it? These are all the very important components of predicate logic, which makes it very powerful, very powerful logic. It is also one of the knowledge representation technique. Knowledge ಅನ್ನ AI ನಲ್ಲಿ ಹೇಗೆ ರಿಪ್ರೆಸೆಂಟ್ ಮಾಡಬೇಕು ಅಂತ ಹೇಳೋದಕ್ಕೆ ಒನ್ ಆಫ್ ದಿ ಟೆಕ್ನಿಕ್ ಇದು. Okay, got it? If you have any questions, you can comment, and if you are new to the channel, please subscribe and share. Thank you.